ನಮಸ್ಕಾರ ನಮಸ್ಕಾರ ಕರ್ನಾಟಕ. ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಸೋನಿ ನ್ಯೂಸ್ ಲೈವ್. ನಾನು ನಿಮ್ಮ ವಿಜೆ ನವೀನ್ ತಗಡು ಅಂತ. ನನ್ನ ಜೊತೆ ಇದ್ದಾರೆ ನಮ್ಮ ಎಕ್ಸ್ಪರ್ಟ್, ನಮ್ಮ ಗುರುಗಳು ಉರ್ಮಿಳಾನಂದ ಸ್ವಾಮೀಜಿಗಳು. ಜನಪ್ರತಿನಿಧಿಯಾಗಿ ನೀವು ಕಾಲ್ ಮಾಡ್ತಾ ಇದ್ದೀರಾ. ಸರ್ ಹೇಳಿ, ನಿಮ್ಮ ಹೆಸರೇನು ಸರ್? ನಿಮ್ಮ ಹೆಸರು ಅಯ್ಯಣ್ಣ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಓಕೆ ಸರ್, ಏನಪ್ಪ ಅಂತಂದರೆ ಪ್ರತಿ ವಾರದ ಥರ ಈ ವಾರನೂ ನಮ್ಮ ವಾರ ಭವಿಷ್ಯ ಪ್ರೋಗ್ರಾಮ್ನಲ್ಲಿ ನಮ್ಮ ಉರ್ಮಿಳಾನಂದ ಸ್ವಾಮೀಜಿ ಇದ್ದಾರೆ. ಆ್ಯಂಡ್ ನಿಮ್ಮ ವಾಯ್ಸಲ್ಲೇ ನಿಮ್ಮ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡು ಫೋನಿನ ಮುಖಾಂತರನೇ ಅವರು ವಿತೌಟ್ ಫೀಸ್ ನಿಮಗೆ ಪರಿಹಾರನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಸತಿಪತಿ ಕಲಹ ಇರ್ಬೋದು, ಮಾಟ ವಿದ್ಯೆ, ವಶೀಕರಣ ವಿದ್ಯೆ, ಏನೇ ಇದ್ರೂ ಅದ್ರ ಬಗ್ಗೆ ನೀವು ಪರಿಹಾರ ತಿಳ್ಕೊಬೋದು. ಸರ್, ಈಗ ನಿಮ್ಮ ಪ್ರಾಬ್ಲಮ್ ಏನಂತ ಹೇಳಿ ಸರ್. ಅಲ್ಲ ಸರ್, ಮನುಷ್ಯ ಅಂದಮೇಲೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹೇಳಿ ಸರ್, ಏನಾದರೂ ನೆನ್ಪು ಮಾಡ್ಕೊಳ್ಳಿ ಸರ್. ಸರ್ ಇಲ್ಲ, ಗುರುಜಿಗಳು ಇಲ್ಲಿದ್ದಾರೆ. ಅದೇ ನಿಮಗೆ ಏನಾದ್ರು ಪ್ರಾಬ್ಲಮ್ ಅಂತ ನೀವು ಹೇಳಿದ್ರೆ ಅದಕ್ಕೆ ಅವರು ಪರಿಹಾರ ಕೊಡ್ತಾರೆ. ಹೇಳಿ ಸರ್, ಏನಾದರೂ ಮನೇಲಿ ಪ್ರಾಬ್ಲಮ್ ಇದ್ದರೆ, ಕೌಟುಂಬಿಕ ಸಮಸ್ಯೆ, ಮಕ್ಕಳದ್ದು ಪ್ರಾಬ್ಲಮ್. ಓಕೆ ಸರ್, ಹಾಗಾದರೆ ಗುರುಜಿ ಹತ್ರ ಕೊಡ್ತೀನಿ, ಮಾತಾಡಿ ಸರ್. ಓಕೆ ಗುರುಜಿ, ಕೇಳಿಸ್ಕೊಂಡ್ರಲ್ಲ, ಈಗ ಅಯ್ಯಣ್ಣ ಅಂತ ಅವ್ರ ಹೆಸರು. ಅವರು ಸರ್, ನಿಮ್ಮ ಊರು ಯಾವ್ದು ಹೇಳಿದ್ರಿ? ಓಕೆ ಸರ್, ಅಲ್ಲಿಂದ ಕರೆ ಮಾಡ್ತಾ ಇದ್ರೆ ಅವ್ರದ್ದು ಮಕ್ಕಳ ಪ್ರಾಬ್ಲಮ್ ಅಂತೆ ಗುರುಜಿ. ಇದ್ರ ಬಗ್ಗೆ ನೀವೇನು ಪರಿಹಾರ ಕೊಡ್ತೀರಾ? ಗುರುಜಿಗಳಿಗೆ ನಮಸ್ಕಾರ ಹೇಳಿ. ಅಯ್ಯಣ್ಣವ್ರೆ, ಗುರುಜಿಗಳಿಗೆ ನಮಸ್ಕಾರ ಹೇಳಿ. ಲೈವಲ್ಲಿ ಇದ್ದೀರಾ? ಅಷ್ಟು ಮಾಡಿ ಸರ್, ಇದಕ್ಕಿಂತ ಒಳ್ಳೆ ಪರಿಹಾರ ಇನ್ನೊಂದು ಸಿಗಲ್ಲ. ಓಕೆ ಹಾಂ, ಹೌದಾ ಗುರುಜಿ? ಕೇಳಿದ್ರಲ್ಲ ಅವ್ರ ಮಾತನ್ನ, ಏನಂತೀರ? ಹೇಳಿ ಗುರುಜಿ. ವಾವ್, ತುಂಬ ಒಂದು ಅದ್ಭುತವಾದಂಥ ಪರಿಹಾರನ ಸೂಚಿಸಿದ್ರು ಗುರುಜಿ. ಕೇಳಿ ಸರ್, ಮತ್ತೆ ಬೇರೆ ಏನಾದರೂ ಇದ್ರೆ ಹೇಳಿ. ಓಕೆ ಸರ್, ನಿಮಗೆ ಮದುವೆ ಆಗಿದೆಯಾ ಸರ್? ಮದುವೆ ಆಗಿದೆ ಸರ್? ಹೌದಾ, ಎಷ್ಟು ಸರ್? ಅಲ್ಲ ಸರ್, ಮದುವೆ ಎಷ್ಟು ಸರ್? ಸರ್ ಮದುವೆ ಆಗಿದೆ ಅಂದ್ರಲ್ಲ, ಎಷ್ಟು ಅಂತ? ಒಂದೇ. ಓಕೆ, ಮಕ್ಕಳು ಸರ್? ಓಕೆ ಸರ್, ಹಾಗಾದರೆ ಗುರುಜಿಗಳೇ, ಇವರ ಸಮಸ್ಯೆ ಕೇಳಿದ್ರಲ್ಲ, ಈಗ ಟೋಟಲ್ ಆಗಿ ಅವ್ರಿಗೆ ಒಂದು ನಾನು ಮಾತಾಡಿಸ್ತೀನಿ, ಲೈವಲ್ಲಿ ತೊಗೊತೀನಿ ಅವ್ರನ್ನ. ಮಾತಾಡ್ಬಿಟ್ಟು ಅವ್ರಿಗೆ ಏನಿದೆ ಕೊನೆದಾಗಿ ಒಂದು ಪರಿಹಾರ ಕೊಟ್ಬಿಡಿ. ಓಕೆನಾ? ಅಯ್ಯಣ್ಣವ್ರೆ, ಓಕೆ, ಗುರುಜಿಗಳ ಹತ್ರ ಮಾತಾಡಿಸಿ ಗುರುಜಿಗಳನ್ನ. ಮಾತಾಡಿ ಅಯ್ಯಣ್ಣವ್ರೆ, ಲೈನಲ್ಲಿ ಇದ್ದೀರಾ? ನೀವು ನಿಮ್ಮ ನೀವು ಯಾವುದೇ ಕಾರಣವನ್ನು ಅದನ್ನು ಏನು ತಪ್ಪಿಕೊಳ್ಳಿ, ನಿಮ್ಮ ಒಳ್ಳೆ ಆಗುತ್ತೆ. ಇದು ಮಾಡೋಕ್ಕೆ ನೈಟಿ ನಮ್ಮನಿಗೆ ಬಿಟ್ಬಿಟ್ಟು ಆಮೇಲೆ ಬಾಬು ತುಂಬ ಚೆನ್ನಾಗಿ. ಹಲೋ, ಹಲೋ, ಅರ್ಥ ಆಯ್ತಾ ನಿಮಗೆ? ಹಲೋ ಅಯ್ಯಣ್ಣ ಅವರೇ, ಓಕೆ ಒಂದು ನಿಮಿಷ ಗುರುಗಳೇ, ಅದು ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಇನ್ನೊಂದ್ಸಲ ಹೇಳಿ ಪರಿಹಾರ. ಅಯ್ಯಣ್ಣ ಅವರೇ, ನೀವು ದಯವಿಟ್ಟು ನೀವು ಯಾವುದೇ ಎಂತ ಒಳಗಾಗುತ್ತೆ, ನೀವು ಯಾವುದೇ ಬಿಡಿ, ನೀವು ನಿಮ್ಮ ಮಕ್ಕಳನ್ನ ಇಲ್ಲ ಏನಾರು ಮಾಡ್ಕೊಂಡು ಅವರು ನಿಗ್ದೇ ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಹಲೋ
ಓಕೆ, ಮತ್ತೆ ಮಾತಾಡಿ ಅಯ್ಯಣ್ಣವ್ರೆ, ಮಾತಾಡಿ. ಇಲ್ಲ ಅಯ್ಯಣ್ಣವ್ರೆ, ಇಲ್ಲಿ ಲೈವ್ ಆಗಿ ಸ್ಟುಡಿಯೋ ಅಂತ ಮಾತಾಡ್ತಿದ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ನೆಟ್ವರ್ಕ್ ಕವರೇಜ್ ಪ್ರಾಬ್ಲಮ್ ಇದೆ. ಅವ್ರಿಗೆ ಹೇಳಿರಿ ಲೈವ್ ಅಲ್ಲಿ ಇದ್ದೀರಾ, ಲೈವ್ ಅಲ್ಲಿ ಇದ್ದೀರಾ, ಯಾವುದೇ ಕಾರಣಕ್ಕೂ ಕಟ್ ಮಾಡ್ಬಿಡಿ. ಇನ್ನು ನಿಮ್ ಜೊತೆ ಸಂಭಾಷಣೆ ನಡೆಸೋದು, ಮಾತುಕತೆ ನಡೆಸೋದು ಇದೆ. ಗುರುಜಿಗಳು ಮಾತಾಡ್ತಾರೆ. ಗುರುಜಿಗಳೇ, ಈಗ ನೋಡಿ, ಮನುಷ್ಯ ಅಂದ್ಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಓಕೆನಾ? ಇಂಥ ಒಂದು ಸಿಚುವೇಶನ್ ಅಲ್ಲಿ ಅಯ್ಯಣ್ಣ ಅಂತ ನಮ್ಮ ಒಬ್ಬರು ವೀಕ್ಷಕರೊಬ್ಬರು ಕರೆ ಮಾಡಿದ್ರು, ಮಾತಾಡ್ತಾ ಇದ್ರು. ಈಗ ಅವರ ಒಂದು ಕಷ್ಟಕ್ಕೆ ಒಂದು ಒಳ್ಳೆ ಉತ್ತಮವಾದಂಥ ಮಾರ್ಗಸೂಚಿ ಏನು, ಇನ್ನು ಮುಂದೆ ಏನೇನು ಅವರು ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದನ್ನ ಸ್ವಲ್ಪ ಅಯ್ಯಣ್ಣವ್ರಿಗೆ ತಿಳಿಸ್ಕೊಡಿ. ಯಾಕಂದ್ರೆ ಪ್ರಾಬ್ಲಮ್ ಎಲ್ರಿಗೂ ಇದ್ದಿದ್ದೇನೆ. ಅಯ್ಯಣ್ಣವ್ರೆ, ಓಕೆ, ಇವಾಗ ಗುರುಜಿಗಳು ನೀವು ಯಾವ್ಯಾವ ತರ ನೆಕ್ಸ್ಟ್ ಏನೇನು ಮುಂದೆ ಕ್ರಮಗಳನ್ನ ತಗೊಬೇಕು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ, ಕೇಳ್ಕೊಳ್ಳಿ. ಮಾತಾಡಿಸಿ ಗುರುಜಿಗಳಿಗೆ. ಗುರುಜಿ ಅವ್ರ ಹತ್ರ ಮಾತಾಡಿ. ನೋಡಿ ಅಯ್ಯ ಅವರೇ, ಇಲ್ಲಿ ಟವರ್ ಪ್ರಾಬ್ಲಮ್ ಇದೆ. ನಿಮ್ಮ ಮಾಡ್ಕೊಳ್ಳಿ, ಲೈವಲ್ಲಿ ಇದ್ದೀರಾ ನೀವು, ನೀವಿದ್ದಾಯಿ ಅರ್ಥ ಮಾಡ್ಕೊಳ್ಳಿ. ನೀವು ಬೆಳಗ್ಗೆ ಎದ್ದೇನೆ ಸ್ನಾನ ಮಾಡಿ ಎಲ್ಲ ಪೂಜೆ ಮಾಡಿ ಒಳ್ಳೇದು ಮಾಡಿ ಆಗುತ್ತೆ. ಏನಾಗುತ್ತೆ ಟೆನ್ಷನ್ ದಿನ ಎಂತ ನೀವು ಎತ್ತೆತ್ಕೊಬೇಕು. ಯಾಕಂದ್ರೆ ನೀವು ಮೊಳೆ ನೀವು ಎಣ್ಣೆ ಕುಣಿತೀರಾ? ಅಯ್ಯಣ್ಣವ್ರೆ, ಅರ್ಥ ಆಯ್ತಾ? ಗುರುಜಿಗಳು ನೋಡಿ ಎಂತೆಂತ ಓಕೆ, ನೋಡಿ ಗುರುಜಿಗಳು ಎಷ್ಟು ಹೌದು ಹೌದು ಅಯ್ಯಣ್ಣ, ಹೌದು ಹೌದು ಅವ್ರೆ. ನೋಡಿ ಗುರುಜಿಗಳು ಎಂತ ಅದ್ಭುತವಾದ ಮಾತುಗಳನ್ನ ಹೇಳಿದ್ರು. ಅವ್ರಿಗೆ ಅದನ್ನ ಫಾಲೋ ಮಾಡಕ್ ಹೇಳಿ ಅವ್ರಿಗೆ. ಹೌದು, ಇಲ್ಲ ಗುರುಜಿ ಹೇಳ್ತಾ ಇದ್ದೀನಿ. ಅಯ್ಯಣ್ಣವ್ರೆ, ಈ ಗುರುಜಿಗಳು ಹೇಳಿದ್ರಲ್ಲ, ಆ ಒಂದು ಕ್ರಮಗಳನ್ನ ನೀವು ಕೈಗೊಳ್ರಿ, 100% ನೀವು ಅನ್ಕೊಂಡಿದ್ದೆಲ್ಲ ನಿಮ್ಗೆ ಆಗುತ್ತೆ. ಆಮೇಲೆ ಗುರುಜಿ ಆ ಮಂತ್ರ ಹೇಳ್ಕೊಡಿ ಅವ್ರಿಗೆ. ಬನ್ನಿ ಅಯ್ಯಣ್ಣ, ಅಯ್ಯಣ್ಣ, ಹಲೋ ಗುರೂಜಿ ಅನ್ಬೇಕು, ಗುರು ಅಲ್ಲ. ಟವರ್ ಇರೋ ಕಡೆಗೆ ಬನ್ನಿ, ಟವರ್ ಇರೋ ಕಡೆಗೆ ಬನ್ನಿ. ಅಯ್ಯಣ್ಣವ್ರೆ, ನಿಮಗೆ ಗುರುಜಿಗಳು ಅಷ್ಟ ದಿಗ್ಬಂಧನದ ಮಂತ್ರ ಹೇಳ್ಕೊಡ್ತಾರೆ, ನೀವು ಅದ್ರ ಪ್ರಕಾರ ಹೇಳಿ. ಅಂಡ್ ಅದನ್ನ ಡೈಲಿ ವಾರದಲ್ಲಿ 3 ಸಲ ಹೇಳ್ಬೇಕು. ಈ ಗುರುಜಿ ಹೇಳ್ಕೊಡ್ತಾರೆ, ಅದನ್ನ ಹೇಳಿ. ಓಂ ಮನ್ನಾರ ಚಂದ ಮನ್ನಾರ ಮನ್ನ ಇದಾರ ಇನ್ನ ಇದಾರ ಮುನ್ನ ದಿನಕ್ಕೆ 4 ಇದನ್ನ ಹೇಳಿ ಅವ್ರ ಅಂತ ಹೇಳಿ. ಓಕೆ, 4 ಸರಿ. ಓಕೆ ಅಯ್ಯಣ್ಣವ್ರೆ, ಇದನ್ನ ದಿನಕ್ಕೆ 4 ಸರಿ ಹೇಳ್ಬೇಕು ನೀವು. ಹೌದು, ಹೇಳಿ ಒಂದ್ಸಲಿ. ಇಲ್ಲ ಇಲ್ಲ ಅಯ್ಯಣ್ಣವ್ರೆ, ನಾವು ವಿಜೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಗುರುಜಿಗಳು ಗುರುಜಿ ಇನ್ನೊಂದ್ಸಲಿ ಹೇಳಿ, ಅವ್ರಿಗೆ ಅರ್ಥ ಆಗಿಲ್ವಂತೆ. ಹಲೋ ರಾಯಣ್ಣ, ಓಂ ಅಯ್ಯಾರ ಮನ್ನ ಮೀಯಾರ ಮನ್ನ ಹಿರಿಯಾರ ಮನ್ನ ಹಿರಿಯಾರ ಮನ್ನ ಓಂ ದುರಿಯಾರ ಮನ್ನಂ ಹಿರಿಯಾರ ಜನ್ನಂ. 4 ಹೇಳ್ತೀನಿ. ಬೆಳಿಗ್ಗೆ ನೀವು ಇದನ್ನ ಮಧ್ಯರಾತ್ರಿ 2:15 ಮನೆಗಿರೋ ಟೈಮಲ್ಲಿ ಎದ್ದು ಹೇಳ್ಬೇಕು. ದಿನಕ್ಕೆ 4 ಹಿಂಗೆ ಒಳ್ಳೆದಾಯ್ತಾನೆ, ಎಲ್ಲ ಸರಿ ಹೋಗುತ್ತೆ. ಏನು ಯೋಚನೆ ಮಾಡ್ಬೇಡಿ ರಾಯಣ್ಣ ಅವರೇ. ನೀವು ಬರೆದುಕೊಳ್ಳಿ, ಅದನ್ನು ಬರೆದು ಇಟ್ಕೊಳ್ಳಿ. ಅದು ಎಂಥ ಮಂತ್ರ ಅಂದರೆ ಹಿಮಾಲಯ ಪರ್ವತದಲ್ಲಿ ಋಷಿ ಮುನಿಗಳು ಹೇಳ್ತಿದ್ದಾರೆ. ಮಧ್ಯರಾತ್ರಿ 2 ಗಂಟೆಯಲ್ಲಿ ಎದ್ದು ಹೇಳ್ಬೇಕು ಆ ಮಂತ್ರನ. ಅದು ಎಲ್ಲಾರ್ಗು ಸಿಗದೆ ಇರೋ ಮಂತ್ರ ನಾನು ಕೊಟ್ಟಿದ್ದೀನಿ. ಹೌದು ಗುರುಜಿಗಳು, ಇಲ್ಲ ಅವ್ರಿಗೆ ಬರೆಯಕ್ ಬರಲ್ವಂತೆ, ಹಾಗಾಗಿ 1-2 ಸರ್ತಿ ನೀವು